ಎಜಿ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸಚಿವ ಅಮಿತ್ ಶಾ ಇವರ ವಿರುದ್ಧ ವಿಜಯಪುರದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಅಂಬೇಡ್ಕರ್ ವೃತ್ತದಿಂದ ನಡೆದುಕೊಂಡು ಬಂದು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಹಗುರವಾಗಿ ಮಾತನಾಡಿದ್ದನ್ನು ಖಂಡಿಸಿ ವಿಜಯಪುರದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಕೇಂದ್ರ ಸಚಿವ ಅಮಿತ್ ಶಾ ಇವರು ರಾಜೀನಾಮೆ ಕೊಡದಿದ್ರೆ ಉಗ್ರ ಹೋರಾಟ ಮಾಡುತ್ತೀವಿ ಎಂದು ಮಾನ್ಯ ಜಿಲ್ಲಾಧಿಕಾರಿಯವರ ವಿಜಯಪುರ ಇವರಿಗೆ ಮನವಿ ಸಲ್ಲಿಸಲಾಗಿದೆ. ಭಗವಂತ ದೇವರು ನಿನಗೆ ಶಿವ ಪಾರ್ವತಿ ನಿನಗೆ ಎಲೆಕ್ಷನ್ ನಿಂದಿರಿಸಿ ಆರಿಸ್ತಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೂಲಕ ನೀನು ಏನಪ್ಪ ಎಲೆಕ್ಷನ್ ಅಂತಕ್ಕಂಥ ಪರಿಜ್ಞಾನವನ್ನು ಇಟ್ಕೋಬೇಕಾಗಿತ್ತು. ಯಾಕಂದ್ರೆ ಇಂಥ ಒಂದು ಕುತಂತ್ರಿಗೇಡಿಗಳು ಈ ದೇಶದಲ್ಲಿ, ಇಂಥ ಒಂದು ಮನುವಾದಿಗಳು ಈ ದೇಶದಲ್ಲಿ ಇದ್ದಾರೆ. ಅದಕ್ಕೆ ಅವನು ಪ್ರಾಮಾಣಿಕವಾಗಿ ತನ್ನಲ್ಲಿರ್ತಕ್ಕಂಥ ಒಂದು ಕೌರತ್ವವನ್ನು ಈ ಒಂದು ಸಂಸತ್ನಲ್ಲಿ ತನ್ನ ಬಾಯಿಯ ಮೂಲಕ ವ್ಯಕ್ತಪಡಿಸಿದ್ದಾನೆ. ಇದು ಎಲೆಮರೆಕಾಯಿಯಂತೆ ಹಲವು ಒಂದು ಏನಪ್ಪ ಅಂತಂದ್ರೆ ಇಂಥ ಒಂದು ಕುತಂತ್ರಿಗೇಡಿಗಳು ಈ ದೇಶದಲ್ಲಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಜನಿಸಲಿದ್ದಾರೆ. ನಮ್ಮ ದೇಶನೂ ಕೂಡ ಸರ್ವಾಧಿಕಾರತ್ವದ ಮೂಲಕ ಏನಪ್ಪ ಅಂತಂದ್ರೆ ಇರ್ತಿತ್ತು. ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾನೂನ ಅವರ ಒಂದು ಸಂವಿಧಾನ ಇರ್ತಿದ್ರೆ ನೀನು ಅಮಿತ್ ಶಾ ಅವರೇ ನಿನ್ನ ಒಂದು ರಾಜ್ಯದಲ್ಲಿ ನೀನು ಏನೇನು ಚಾವಣೆ ಮಾಡ್ತಿದ್ದೋ ಅಥವಾ ಬುಜರಿ ಕೆಲಸನೇ ಮಾಡ್ತಿದ್ದೋ ಅಥವಾ ಗಟ್ರ ಬೈತಿದ್ದೋ ಗೊತ್ತಿಲ್ಲ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ನೀ ಶ್ರೀಮಂತ ಮನೆಯಾಗ ಹುಟ್ಟಿದೋ ಒಂದು ಬಡತನ ಮನೆಯಾಗ ಹುಟ್ಟಿದೋ ಗೊತ್ತಿಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ನೀನು ಅವರ ಒಂದು ಸಂವಿಧಾನದ ಅಡಿಯದ ಮೇಲೆ ಏನಪ್ಪ ರಾಜಕೀಯ ನಿಂತು ನೀನು ಒಂದು ಕೇಂದ್ರದ ಒಂದು ಮಂತ್ರಿ ಆಗಿದ್ದೆ ಅಂತಕ್ಕಂಥ ಪರಿಜ್ಞಾನ ಬಳಿ ಇಟ್ಕೋಬೇಕು. ಅದಕ್ಕೆ ಅಮಿತ್ ಶಾ ಅವರಿಗೆ ನಾವು ಬಿಜಾಪುರದ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ನಿನಗೊಂದು ಕರೆ ಕೊಡ್ತಿದ್ದೇವೆ. ಮಗನೇ, ಈ ಕರೆ ಏನಪ್ಪ ಅಂದ್ರೆ ಮನುಷ್ಯನೇ ಆಗಿದ್ದೆಪ್ಪ ಅಂತಂದ್ರೆ ನೀನು ಇಡೀ ಒಂದು ಭಾರತ ದೇಶದಲ್ಲಿ ಸಂವಿಧಾನಕ್ಕೆ ತಲೆಬಾಗಿ ಕ್ಷಮೆ ಯಾಚನೆ ಇದ್ದರೆ ಇಡೀ ದೇಶಾದ್ಯಂತ ಈ ದಲಿತ ಸಂಘರ್ಷ ಸಮಿತಿ ಬಾಬಾ ಸಾಹೇಬರ ಸಿದ್ಧಾಂತವನ್ನು ಹೊಂದಿಕೊಂಡಂಥ ಜನರು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಾವು ನಿನ್ನ ನಿದ್ದೆ ಗಳಿಸ್ತೀವಿ ಮಗನೇ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಈ ಹೋರಾಟದಲ್ಲಿ ಹೇಳ್ತಾ ಇದ್ದೇನೆ. ಅದಕ್ಕೆ ಕರ್ನಾಟಕದ ಎಲ್ಲ ದಲಿತ ಸಂಘರ್ಷ ಒಂದು ವ್ಯಸನ ಆಗಿದೆ, ಅದೊಂದು ಫ್ಯಾಷನ್ ಆಗಿದೆ. ಅದರ ಬದಲಾಗಿ ಒಂದು ದೇವರನ್ನ ಸ್ಮರಿಸಿದ್ರೆ ಬಹುತೇಕ ಈ ಅಂಬೇಡ್ಕರ್ ಅಂತಕ್ಕಂಥ ವ್ಯಕ್ತಿಗಳಿಗೆ 7 ಜನ್ಮಕ್ಕೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತಕ್ಕಂಥ ನಾಚಿಕೆಗೇಡಿ ನಾಲಾಯಕತನ ಬುದ್ಧಿಹೀನದ ಮಾತನ್ನು ಹೇಳಿರ್ತಕ್ಕಂಥ ಕೇಂದ್ರ ಸಚಿವನಿಗೆ ಈ ವೇದಿಕೆ ಮೂಲಕ ಮೊಟ್ಟ ಮೊದಲಾಗಿ ಧಿಕ್ಕಾರವನ್ನು ಹಾಕ್ತಾ ಆ ಒಂದು ಹೇಳಿಕೆಯನ್ನು ಖಂಡಿಸಿ ಇವತ್ತು ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಹೇಳಿಕೆಯನ್ನು ಖಂಡಿಸಿ ರಾಷ್ಟ್ರಪತಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಹೋರಾಟಗಾರ ಮಿತ್ರರಲ್ಲಿ ಜೈಭೀಮ್ಗಳನ್ನು ಸಲ್ಲಿಸ್ತಾ ಈ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಲ್ಲೇ ಮತ್ತು ಪತ್ರಿಕಾ ಬಂಧುಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತು ಅಮಿತ್ ಶಾ ಹೊಸದಾಗಿ ಏನೂ ಮಾತಾಡಿಲ್ಲ. ಅಮಿತ್ ಶಾ ಅಂತಕ್ಕಂಥ ಒಬ್ಬ ಕೋಮುವಾದಿ, ಅಮಿತ್ ಶಾ ಅಂತಕ್ಕಂಥ ಒಬ್ಬ ಜಾತಿವಾದಿ, ಅಮಿತ್ ಶಾ ಅಂತಕ್ಕಂಥ ಒಬ್ಬ ಯಥಾಸ್ಥಿತಿವಾದಿ, ಅಮಿತ್ ಶಾ ಅಂತಕ್ಕಂಥ ನಾಲಾಯಕ ಏನು ಮಾತಾಡೋಣಂದ್ರೆ ಬಿಜೆಪಿಯ ಹುನ್ನಾರ ಉಡಿಸಿಟ್ರವ ಗುಂಡಾವ. ಆ ಗುಂಡ ಒಂದು ಹೊರಗೆ ಬರಬೇಕಾದ್ರೆ ಒಂದು ಭಾರತೀಯ ಒಂದು ಸಂವಿಧಾನ ಚೌಕಟ್ಟಡಿಯಲ್ಲಿ ಹೊರಗೆ ಬಂದಂಥವ ಅಂಥವ ಇವತ್ತು ದಿವಸ ಬಾಬಾ ಸಾಹೇಬ್ ಬಗ್ಗೆ ಅಂಬೇಡ್ಕರ್ ಇದೇನು ಒಂದು ಫ್ಯಾಷನ್ ಅನ್ನೋ ಒಂದು ವಿಚಾರ ಅನ್ಕೊಂಡಿದ್ದಲ್ಲ. ನಿಜವಾಗಿ ಒಬ್ಬ ದೇಶದ್ರೋಹಿ. ಅವ ಸಂವಿಧಾನದ ಚೌಕಟ್ಟಿನಲ್ಲಿ ಇವತ್ತು ದಿವಸ ಸಚಿವನಾಗಿದ್ದಾನೆ. ಇವತ್ತು ದಿವಸ ಮೋದಿ ಸಹಿತ ಅಕಸ್ಮಾತ್ ಸಂವಿಧಾನ ಇರಲಿಲ್ಲ ಅಂದ್ರೆ ಇನ್ನಾದ್ರೂ ಅವ ರೈಲ್ವೆ ಇದರಲ್ಲಿ ಒಂದು ಚಾ ಮಾರುವಂಥದ್ದಾಗ್ತಿದ್ದ. ಇವನು ಸಹಿತ ಗುಜರಿ ಮಾಡುವಂಥ ವ್ಯವಸ್ಥೆ ಆಗ್ತಿತ್ತು. ಈ ಸಂವಿಧಾನ ಚೌಕಟ್ಟಿನಲ್ಲಿ ಇಡೀ ಭಾರತ ಅಲ್ಲ ಇಡೀ ಪ್ರಪಂಚನೇ ಹೇಳ್ತೈತಿ ಸಂವಿಧಾನ ಇದ್ರೂ ಇವತ್ತು ದಿವಸ ನಮ್ಮ ದೇಶ ಮುಂದುವರಿತೈತಿ. ದೇಶದ ಎಲ್ಲರೂ ಪ್ರತಿಯೊಬ್ಬರು ಕಟ್ಟ ಕಡೆ ವ್ಯಕ್ತಿಗೂ ಸಹಿತ ನ್ಯಾಯ ಸಿಗ್ತೈತೆ ಅನ್ನೋದು ಭಾರತೀಯ ಸಂವಿಧಾನ ಅಂದ್ಕೊಂಡು ಗೊತ್ತಿದ್ರು ಇವತ್ತಿನ ದಿವಸ ವಿಶೇಷವಾಗಿ ಒಬ್ಬ ಬಾಬಾ ಸಾಹೇಬರು ದಲಿತ ಅನ್ನೋ ಒಂದು ವಿಚಾರ ಇಟ್ಕೊಂಡು ಅದಕ್ಕೆ ಅವ ದೇಶದ್ರೋಹಿ ಏನಲ್ಲ ಬಾಬಾ ಸಾಹೇಬ್ ಬಗ್ಗೆ ವಿಚಾರ ಇದು ಮಾತಾಡೋದು ತಪ್ಪು. ಆಮೇಲೆ ಅಕಸ್ಮಾತ್ ಈ ಒಂದು ಇನ್ನೊಂದು ವಿಚಾರ ನೋಡ್ರಿ, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಅಕಸ್ಮಾತ್ ಬಾಬಾ ಸಾಹೇಬ್ರ ಸಂವಿಧಾನ ಇರಲಿಲ್ಲ ಅಂದ್ರೆ ನಾವೊಬ್ಬ ಕುರುಬ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾದ್ರೆ ಭಾರತೀಯ ಸಂವಿಧಾನ ಹೇಳ್ತಾರೆ. ಯಾಕಂದ್ರೆ ಇಲ್ಲಾಂದ್ರೆ ಸಂವಿಧಾನ ಇರಲಿಲ್ಲ ಅಂದ್ರೆ ನಾ ಕುರಿ ಕಾಯ್ತೇನೆ ಅನ್ನೋ ಒಂದು ವಿಚಾರ ಇತ್ತು. ಅವತ್ತು ಮೋದಿ ಇರಲಿ ಅಕಸ್ಮಾತ್ ಸಂವಿಧಾನ ಇರ್ಲಿಕ್ಕಂದ್ರೆ ಚಾ ಮಾರುವಂಥ ವ್ಯವಸ್ಥೆ ಇತ್ತು. ಏನು ಅಮಿತ್ ಶಾ ಅದಲ್ಲ, ನಾವು ಗುಜರಿ ಮಾಡಬೇಕಾಗ್ತಿತ್ತು. ಎಲ್ಲ ಸಂವಿಧಾನ ಅಡಿಯಲ್ಲಿ ಇವತ್ತು ಎಲ್ಲ ಅಧಿಕಾರವನ್ನು ಇಟ್ಟುಕೊಂಡು ಇವತ್ತು ಬಾಬಾ ಸಾಹೇಬ್ರಿಗೆ ಒಂದು ಕ್ಷುಲ್ಲಕವಾಗಿ ಮಾತಾಡಿದಂಥ ಅವರು ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಅದ್ರ ಜೊತೆ ಮೊದಲು ಅವರು ನಮ್ಮ ದೇಶಾದ್ಯಂತ ಒಂದು ಕ್ಷಮೆಯನ್ನು ಕೇಳಬೇಕು. ಅಂದಾಗ ಮಾತ್ರ
ಈ ಒಂದು ನಮ್ಗೆ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ವಿಚಾರಗಳನ್ನು ಬೆಳೆಸಲಾಗ್ತೈತೆ. ನೋಡಿರಿ, ಬಾಬಾ ಸಾಹೇಬ್ ಒಂದು ವಿಚಾರ ಹೇಳ್ತಿದ್ರು, ಅದು ಎಲ್ಲರೂ ಗೊತ್ತಿದೆ. ನಾವು ಹೋದ ಮೇಲೆ ಮರಣ ಹೊಂದಿದ್ದೇವೆ ಅಂತ ತಿಳಿಯಬೇಡ, ಎಲ್ಲಿವರೆಗೆ ಸಂವಿಧಾನ ಜೀವಂತವಾಗಿರ್ತದೆಯೋ ಅಲ್ಲಿವರೆಗೆ ಸಂವಿಧಾನ ನಿಮ್ಮ ಜೊತೆ ಇರ್ತೈತೆ ಅನ್ನೋ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಆ ಒಂದು ಕಾರಣಕ್ಕಾಗಿ ಈ ಸಂವಿಧಾನ ಅಡಿಯಲ್ಲಿ ಅವರಿಗೆ ವೇದಿಕೆ ಮೂಲಕ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಬಾಬಾ ಸಾಹೇಬರಿಗೆ ಹೆಸರನ್ನು ತಗೊಳ್ತಕ್ಕಂಥ, ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡತಕ್ಕಂಥ ಒಂದು ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ನೀನು. ಬಾಬಾ ಸಾಹೇಬ್ರ ಹೆಸರು ಅನ್ನೋದ್ರಿಂದ ಪ್ಯಾಷನ್ ಅಂತ ಹೇಳ್ತಿದ್ದಲ್ಲ, ಬಾಬಾ ಸಾಹೇಬ್ರು ಬರೆದಿರ್ತಕ್ಕಂಥ ಸಂವಿಧಾನದೊಳಗೆ ಇದ್ದೀನಿ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬ್ರು ಈ ದೇಶದ ಸಕಲ ಜೀವಿಗಳು ಒಂದಾಗಿ ಬದುಕಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ರು ಸರ್ವ ಜನಾಂಗನು ಕೂಡ ಒಂದಾಗಿ ಬದುಕಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಈ ದೇಶದ ಸಜೀವ ಮತ್ತು ನಿರ್ಜೀವ ವಸ್ತುಗಳಿಗೆ ಕಾನೂನು ಬರೆದಿಟ್ಟಿದ್ದಾರೆ ಬಾಬಾ ಸಾಹೇಬ್ರು. ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ರು ಕೇವಲ ಒಂದು ದಿನ ನೆನೆಸೋದಲ್ಲ, ಪ್ರತಿ ಕ್ಷಣನೂ ಕೂಡ ನೆನೆಸ್ತೀವಿ. ಪ್ರತಿ ಕ್ಷಣ ಅಲ್ಲ, ಪ್ರತಿ ಉಸಿರಾಟದಲ್ಲೂ ಬಾಬಾ ಸಾಹೇಬ್ರು ಇದ್ದಾರೆ. ಅದನ್ನು ಕೇಳಕ್ಕೆ ನೀನು ಯಾವನ್ನೋ ನಾಲಾಯಕ ಅಂತಕ್ಕಂಥ ಪ್ರಶ್ನೆ ಇವತ್ತು ಸಂಗತಿ ಮಾಡ್ತಾ ಇದೆ. ಬಾಬಾ ಸಾಹೇಬ್ರು ಅಂದ್ರೆ ನನ್ನ ಉಸಿರು. ಈ ದೇಶದ 140 ಕೋಟಿ ಜನಸಂಖ್ಯೆಯ ಉಸಿರು ಬಾಬಾ ಸಾಹೇಬ್ರು. ಇವತ್ತಿನ ದಿನ ಇವತ್ತು ಮಹಿಳೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.